ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ನಾನು ತಂದಿದ್ದೀನಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು BSK 10th ಬ್ಲಾಕ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ. ಈ ಪ್ರಾಪರ್ಟಿ ಓನರ್ ಬಂದ್ಬಿಟ್ಟು ಇಲ್ಲೇ ನಮ್ಮ ಮುಂದೆ ಇದ್ದಾರೆ, ಸುಬ್ಬಯ್ಯ ಅಂತ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಹಾಯ್ ಮಾಡಿ. ನಮಸ್ಕಾರ ಸರ್. ವೀಕ್ಷಕರೇ, ಈ ಪ್ರಾಪರ್ಟಿನ ನೀವು ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ನೀವು ಪರ್ಚೇಸ್ ಕೂಡ ಮಾಡಬಹುದು. ಡೈರೆಕ್ಟ್ ಓನರ್ ಅವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಬಿಡಿಎ ಪ್ರಾಪರ್ಟಿ ಆಗಿದೆ. ವೀಕ್ಷಕರೇ, ಈಗ ನಾವು ನಾರ್ತ್ ಫೇಸಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಬಿಡಿಎ ಪ್ರಾಪರ್ಟಿಯಲ್ಲಿ ಇದೀವಿ. ಸರ್, ಇವಾಗ ನಾರ್ತ್ ಫೇಸಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಅಂತ ಹೇಳಿದ್ರಿ. ಈ ಪ್ರಾಪರ್ಟಿ ಮತ್ತೆ ಪ್ರಾಪರ್ಟಿ ಎಲಿವೇಶನ್, ರೋಡ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡಿ. ರೋಡ್ ಬಂದ್ಬಿಟ್ಟು 24 ಅಡಿ ಬರುತ್ತೆ ಸರ್. 24 ಅಡಿ ಬಿಡಿಎ ಸೈಟ್. ಬಿಡಿಎ ಸೈಟ್ ಬೆಂಗಳೂರು BSK 3rd ಸ್ಟೇಜು 10th ಬ್ಲಾಕ್ ಅಲ್ಲಿ ಬರುತ್ತೆ ಸರ್. BSK 6 ಸ್ಟೇಜ್ ಅಲ್ವಾ? BSK 6 ಸ್ಟೇಜ್. BSK 6 ಸ್ಟೇಜ್ 10th ಬ್ಲಾಕ್. ಓಕೆ. ಬ್ಲಾಕ್ ಬಂದ್ಬಿಟ್ಟು 10th ಓಕೆ ಬರುತ್ತೆ ಪ್ರಾಪರ್ಟಿ. ಎಲಿವೇಶನ್ ವೈಸ್ ಅಲ್ಲಿ ಬಂದ್ರೆ ಫ್ರಂಟ್ ಎಲಿವೇಶನ್ ಬಂದ್ರೆ ಫುಲ್ ಕೆಳಗಡೆ ಫುಲ್ ಗ್ರಾನೈಟ್ ಇದೊಂಥರ ಟೈಲ್ಸ್ ಹಾಕಿದೀವಿ. ಓಕೆ. ಮೆಟ್ಲ ಇದು ಗೇಟ್ ಹತ್ರ ಈ ಪೋರ್ಷನ್ ಅಲ್ವಾ? ಇದು ಫುಲ್ ಬೇರೆ ಒಂದು ಕಜೇರಿಯ ಟೈಲ್ಸ್. ಇದು ಕಜಾರಿ ಟೈಲ್ಸ್. ಕಜೇರಿಯ. ಓಕೆ. ಮೇಲ್ಗಡೆ ಒಂಥರ ಟೈಲ್ಸ್ ಹಾಕಿದೀವಿ ಫಸ್ಟ್ ಫ್ಲೋರ್. ಓಕೆ. ಡಿಸೈನ್ ಟೈಲ್ಸ್ ಅಲ್ವಾ? ಹೌದೌದು ಸರ್. ಡಿಸೈನ್ ಟೈಲ್ಸ್ ಮೇಲ್ಗಡೆ ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಸ್ಟೋನ್ ಆಯ್ತು, ಇಲ್ಲಾಂದ್ರೆ ಕರ್ವಿಂಗ್ಸ್ ಗಳದು? ಅದು ಟೈಲ್ಸ್ 16x1 ಓಕೆ. ಟೈಲ್ಸ್ ಬರುತ್ತೆ. ಅದು ಮೇಲ್ಗಡೆ ಡಿಸೈನ್ ಪ್ಲಾಸ್ಟಿಂಗ್ ಇದ್ರಲ್ಲಿ ಮಾಡಿದೀವಿ. ಓಕೆ ಓಕೆ ಓಕೆ. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದ್ದು ಅದೇ ಡಿಸೈನ್ ಮಾಡಿದ್ರಲ್ಲ? ಆಮೇಲೆ ಲೈಟಿಂಗ್ ವಾಟರ್ ಪ್ರೂಫ್ ಲೈಟ್ ಹಾಕಿದೀನಿ ಫ್ರಂಟ್ ಎಲಿವೇಶನ್ ಗೆ. ವಾಟರ್ ಪ್ರೂಫ್ ಲೈಟ್ ಗಳಿದು? ಹೌದೌದು ಸರ್. ಓಕೆ ಓಕೆ. ಇನ್ ಕೇಸ್ ಏನಾದ್ರು ಅಲ್ಲಿ ಗೋಡೆಗಳು ಹಾಕಿರೋದಲ್ಲ ವಾಟರ್ ಪ್ರೂಫ್ ಲೈಟಿಂಗ್. ಓಕೆ ಓಕೆ. ನೋಡ್ಬೋದು ವೀಕ್ಷಕರೇ, ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಲೈಟ್ ಇದೆಯೋ, ಟ್ರೆಂಡಿಂಗ್ ಏನ್ ಎಲಿವೇಶನ್ ಏನ್ ನಡೀತಿದೆಯೋ ಆ ಎಲಿವೇಶನ್ ನ ಮೇಂಟೈನ್ ಮಾಡಿದ್ದಾರೆ. ಲೈಟಿಂಗ್ ಅಷ್ಟೇ ವಾಟರ್ ಪ್ರೂಫ್ ಲೈಟ್ ನ ಯೂಸ್ ಮಾಡಿರೋಂಥದ್ದು. ಇನ್ ಕೇಸ್ ಏನೋ ಜೋರು ಮಳೆ ಬಂದ್ರು ಕೂಡ ಲೈಟಿಂಗ್ ಯಾವುದೇ ರೀತಿ ನಮಗೆ ಡ್ಯಾಮೇಜ್ ಆಗೋದಿಲ್ಲ. ಅಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ಮತ್ತೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಸೂಪರ್ ಇದೆ. ಬನ್ನಿ ವೀಕ್ಷಕರಿಗೆ, ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಕಾರ್ ಪಾರ್ಕಿಂಗ್ ನೋಡಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈ ಟೈಲ್ಸ್ ಅಲ್ವಾ? ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್, ಅಲ್ಲಿ ಕಾವೇರಿಗೆ ಕೂಡ ನಮಗೆ ಅಂಡರ್ ವರ್ಕ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಇದೆ. ಇನ್ ಕೇಸ್ ಏನಾದ್ರು ಈ ಟ್ಯಾಪ್ ನಮಗೆ ರನ್ನಿಂಗ್ ಇದ್ದಾಗ ಗೋಡೆಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ನಮಗೆ ಇಲ್ಲಿ ವೆಟ್ರೋಫೈ ಟೈಲ್ಸ್ ಕೂಡ ನಿಮಗೆ ಯೂಸ್ ಮಾಡ್ಕೊಟ್ಟಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇದು ನಮಗೆ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ನಾರ್ತ್ ಮತ್ತೆ ಈಸ್ಟ್ ಈ ಪೋರ್ಷನ್ ಬರುತ್ತೆ. ಇಲ್ಲಿ ಕೂಡ ನಮಗೆ ಬೋರ್ವೆಲ್ ಇದೆ ಮತ್ತೆ ಸಂಪು ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಸರ್, ಆರಾಮಾಗಿ ಒಂದು ಕಾರ್ ನಿಲ್ಸ್ಬೋದಲ್ವಾ? ಒಂದು ಕಾರ್ ಮತ್ತೆ 4-5 ಟೂ ವೀಲರ್ 17 ಫೀಟ್ ಇದೆ. ಓಕೆ. ಇನ್ನೋವಾ ಕಾರ್ಗೆ ಆಪ್ಷನ್ ಇದೆ. ಇನ್ನೋವಾ ಕಾರ್ ನಿಲ್ಸ್ಬೋದು. ಪಕ್ಕ ಇನ್ನೋವಾ ಕಾರ್ ನಿಲ್ಸಿ ಅದ್ರ ಜೊತೆಗೆ ಒಂದು ಆ ಕಡೆ ಎಲ್ಲ ನಾವು 4 ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. 4-5 ಗಾಡಿ ನಿಲ್ಸ್ಕೋಬಹುದು. ಓಕೆ. ಇನ್ನ ನಮ್ಗೆ ಆರ್ಡರ್ ನಂಬರ್ ಬಂದಿದೆ ಅಲ್ಲ ಎಲೆಕ್ಟ್ರಿಕ್? ಇಲ್ಲ, ಇನ್ನು ಆರ್ಡರ್ ಬಂದಿಲ್ಲ. ಓಕೆ. ಒಂದು ಮೇಲ್ಗಡೆ ಮನೆಗೆ ಸಪರೇಟ್ ಮೀಟರ್, ಕೆಳಗಡೆ ಮನೆಗೆ ಒಂದು ಸಪರೇಟ್ ಮೀಟರ್ ಹಾಕಿದೀವಿ ನಾವು. ಬೋರ್ವೆಲ್ದು ಆ ಮೇಲ್ಗಡೆ ಮನೆಗೆ ಕಂಟಿನ್ಯೂ? ಮೇಲ್ಗಡೆ ಮನೆ ಕಂಡು 3 ಫೇಸ್. ಓಕೆ ಓಕೆ. ಮೇಲ್ಗಡೆ 3 ಫೇಸ್, ಕೆಳಗಡೆ ಸಿಂಗಲ್ ಫೇಸ್. ಯಾಕಂದ್ರೆ ಹಾಲು ಅಡಿಗೆ ಮನೆ ಇರೋದ್ರಿಂದ. ಓಕೆ ಓಕೆ. ವೀಕ್ಷಕರೇ, ಇಲ್ಲಿ ನೋಡಬಹುದು ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. UPS ಕೂಡ ನಾವು ಮೇಲ್ಗಡೆ ತಗೊಳ್ಳೋ ಹೋಗಿಲ್ಲ, ಮತ್ತೆ ಗ್ಯಾಸ್ ಕೂಡ ನಾವು ಮೇಲ್ಗಡೆ ತಗೊಳ್ಳೋ ಆಗಿಲ್ಲ. UPS ಇಲ್ಲಿ ಕೊಟ್ಟಿದ್ದಾರೆ, ಗ್ಯಾಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸರ್, ಇದು ವುಡ್ಗಳು ಏನ್ ಯೂಸ್ ಮಾಡಿದಿರಾ? ಎಲ್ಲ ಟೀಕ್ ವುಡ್. ಮೈನ್ ಡೋರ್ ಬಂದು ಇದು ಪಾಲಿಶಿಂಗ್ ಡೋರ್ ಅಲ್ವಾ? ಇದೆಲ್ಲ ಪಾಲಿಶ್ ವೆನಿಯರ್. 2 ಸೈಡ್ ವೆನಿಯರ್ ಬರುತ್ತೆ. ಓಕೆ. ವೆನಿಯರ್ ಡೋರ್ ಬರುತ್ತೆ. ಬನ್ನಿ ವೀಕ್ಷಕರು, ಈಗ ಪಾರ್ಕಿಂಗ್ ಅಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ನೋಡೋಣ. ವೀಕ್ಷಕರೇ, ಈಗ ನಾವು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಈಸ್ಟ್ ಡೋರ್ ಇರುವಂತಹ ಪಾರ್ಕಿಂಗ್ ಪಕ್ಕದಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ಅಲ್ಲಿ ಇದೀವಿ. ನೋಡಬಹುದು ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ಫುಲ್ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸರ್, ಇದು ಡಿಸೈನ್ ಬಂದ್ಬಿಟ್ಟು ನಮಗೆ ಗ್ಲಾಸಿ ಫಿನಿಶಿಂಗ್ ಶೀಟ್ ಅಲ್ವಾ? ಇದು ಹೌದು, ಗ್ಲಾಸಿ ಫುಲ್ ಗ್ಲಾಸಿ ಫಿನಿಶಿಂಗ್. ಲಾಕ್ ಏನಾದ್ರು ಓಪನ್ ಮಾಡಬಹುದಾ ಇದು? ಇಲ್ಲ ಸರ್, ಅವ್ರು ಬೀಗ ಹಾಕಿದ್ದಾರೆ ಕಾರ್ಪೆಂಟರ್.
ಓಕೆ ಐಟಮ್ಸ್ ಇದೆ ಅಂತ. ಓಕೆ ನೋಡ್ಬೋದು ವೀಕ್ಷಕರು, ಇಲ್ಲಿ 2 ಸೈಡ್ ಡೋರ್ ಇರುವಂತಹ ಒಂದು ಡೋರು, ಹಿಂದೆಗಡೆ ಮೇಲೆ ಒಂದು ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ ನೋಡಿ. ಐಟಮ್ಸ್ ಗಳನ್ನ ಕೂಡ ನಾವು ಇಟ್ಕೊಳ್ಳೋದಕ್ಕೆ. ಇದು ಗ್ರಾನೈಟ್ ಏನ್ ಮೆಟೀರಿಯಲ್ ಬರುತ್ತೆ ಅಂತ ರೆಡಿ ಇದೆಯಾ? ಪಕ್ಕ ಇದು ಸರ್. ಓಕೆ, ಇದು ವಿತೌಟ್ ಪಾಲಿಶ್. ವಿತೌಟ್ ಪಾಲಿಶ್ ನ್ಯಾಚುರಲ್ ಗ್ರಾನೈಟ್. ಓಕೆ ಓಕೆ, ನೋಡ್ಬೋದು ವೀಕ್ಷಕರೇ, ನ್ಯಾಚುರಲ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಆ ಪೋರ್ಷನ್ ನೋಡ್ಬೋದು, ಕಿಚನ್ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಯೂಸ್ ಮಾಡಿದ್ದಾರೆ. ಬ್ರಾಸರ್ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಐಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸಿಂಕ್ ಆಪ್ಷನ್ ಕೂಡ ಇದೆ. ಆರಾಮಾಗಿ ಇದನ್ನ ಒಂದು ಸರ್ವೆಂಟ್ ರೂಮ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಮತ್ತೆ ರೆಂಟಲ್ ಪರ್ಪಸ್ ಕೂಡ ಈ ಪ್ರಾಪರ್ಟಿನ, ಈ ಬಿಲ್ಡಿಂಗ್ ನ ಅಂದ್ರೆ ಈ ಪೋರ್ಷನ್ ಕೂಡ ನಾವು ಬಿಡ್ಕೊಬಹುದು. ಅರೌಂಡ್ ಸರ್ ಬಾಡಿಗೆಗೆ ಬಿಟ್ರೆ ಎಷ್ಟು ಸಿಗ್ಬೋದು ಇದನ್ನ? ಒಂದು 7,000 to 8,000 ಬರುತ್ತೆ. ಬ್ಯಾಚುಲರ್ ಗೆ 7 ಮಾಡಿಸಿದ ರೂಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೇಲ್ಗಡೆ ನೋಡಿದ್ರಲ್ಲ, ಬೀಚಸ್ ಕೂಡ ನಮಗೆ ಕನೆಕ್ಟಿವಿಟಿ ಇದೆ. ಈ ಕಡೆ ರಾಷ್ಟ್ರೋತ್ತರ ಕೂಡ ಕನೆಕ್ಟಿವಿಟಿ ಇದೆ, ಚೇತನ ಕೂಡ ಕನೆಕ್ಟಿವಿಟಿ ಇದೆ. ತುಂಬಾ 7 ಮಾಡಿಸಿದ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. 1.5 ಅಡಿ ಬಿಟ್ಟಿದೆ. 1.5 ಅಡಿ ಬಿಟ್ಟಿದ್ದಾರೆ. ಹೌದು ಸರ್. ನೋಡ್ಬೋದು ವೀಕ್ಷಕರು, ಇಲ್ಲಿ 1.5 ಅಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ನಮಗೆ ಅವರ್ ಕಂಪ್ಲೀಟ್ ಆಗೋಗಿದೆ. ವೀಕ್ಷಕರೇ, ಈಗ ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸರ್ ಇದು ಮೆಜರ್ಮೆಂಟ್ ಏನಾದ್ರು ಐಡಿಯಾ ಇದೆ ನಿಮ್ಗೆ, ಎಷ್ಟು ಬರುತ್ತೆ ಅಂತ? ಇದು ಬಂದ್ಬಿಟ್ಟು ಒಂದು 7 ಫೀಟ್ ಇದೆ. ಓಕೆ, 7 ಫೀಟಿಗೆ 4 ಅಡಿ ಇದೆ. ಓಕೆ, 4 to 7 ಫೀಟ್ ಬರುವಂತಹ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ವಾಲ್ಗಳಿಗೆ 2x4 ಯೂಸ್ ಮಾಡಿದ್ದಾರೆ. ವಾಶ್ ಬೇಷನ್, ಓಕೆ, ಶವರ್, ಇಲ್ಲಿ ಕಮೋಡ್ ಬರುತ್ತೆ. ಕಮೋಡ್ ನೋಡ್ಬೋದು ವೀಕ್ಷಕರೇ, ಇಲ್ಲಿ ವಾಶ್ ಬೇಷನ್, ಇದು ಶವರ್, ಅಲ್ಲಿ ಕಮೋಡ್ ಬರುತ್ತೆ. 2x4 ಬೆಡ್ರೂಮ್ ಪೆಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಹಾಕಿದ್ದಾರೆ. ತುಂಬಾ ಮನೆ ನೋಡಿರ್ತಾರೆ, ಜಸ್ಟ್ 7 ಫೀಟ್ 7 ಫೀಟ್ ಮಾತ್ರ ಹಾಕಿರ್ತಾರೆ. ಇಲ್ಲಿ ಟಾಪ್ ಟು ಬಾಟಮ್ ವರ್ಗೂ ನಮಗೆ 2x4 ಬೆಡ್ರೂಮ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಸಜ್ಜಾ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಸಜ್ಜಾ, ಇಲ್ಲಿ ಏನಾದ್ರು ಐಟಮ್ಸ್ ಗಳನ್ನ ಕೂಡ ನಾವು ಇಲ್ಲಿ ಸ್ಟೋರೇಜ್ ಆಗಿ ನಾವು ಕೂಡ ಯೂಸ್ ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ಹೇಳಿರಲ್ಲ, ಫ್ರಂಟ್ ಮತ್ತೆ ಬ್ಯಾಕ್ ಬರುತ್ತೆ, 2 ಪಾಲಿಶಿಂಗ್ ಡೋರ್. ತುಂಬಾ ಸ್ಪೇಷಿಯಸ್ ಆಗಿ ಕೂಡ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಸ್ನೇಹಿತರೆ, ಈಗ ನಾವು ಪಾರ್ಕಿಂಗ್ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ಮುಗಿಸ್ಕೊಂಡು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು. ಇವಾಗ ನಾವು ಸ್ಟೇರ್ ಕೇಸ್ ಅಲ್ಲಿ ಇದೀವಿ. ಸರ್, ಇವಾಗ ಇದು ಮುಂದೆಗಡೆ ಏನ್ ಸ್ಟೇರ್ ಕೇಸ್ ಬರುತ್ತೆ, ಅದು ಮೆಜರ್ಮೆಂಟ್ ಎಷ್ಟು ಬರ್ಬೋದು? ಇದು 3.5 ಅಡಿ ಬರುತ್ತೆ ಸರ್. 3.5 ಅಡಿ ಕ್ಲಿಯರೆನ್ಸ್ ಬರುತ್ತೆ. ಓಕೆ, ಜಿಂದಾಲ್ ಮೆಟೀರಿಯಲ್ SS. ಓಕೆ, ಇದು ಬಂದ್ಬಿಟ್ಟು ಲಫೋತ್ರ ಆಂಟಿ ಸ್ಕಿಡ್ ಲಫೋತ್ರ ಮೆಟೀರಿಯಲ್ ಇದು ಹಾಕಿದೆ ಗ್ರಾನೈಟ್. ಇಲ್ಲಿ ವಾಲ್ಗೆ ನಮಗೆ ಡಿಸೈನ್ ಆಗಿ ಕೂಡ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು 2x4 ಡಿಸೈನ್ ಟೈಲ್ಸ್. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈನ್ ಡೋರ್ ಎದುರುಗಡೆಗೆ ನಿಂತಿದ್ದೀನಿ. ನೋಡಬಹುದು ಸ್ಟೇರ್ ಕೇಸ್ ಅವ್ರು ಹೇಳ್ದಂಗೆ 3.5 ಅಡಿ ಸ್ಟೇರ್ ಕೇಸ್ ಇದೆ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಸೈಡ್ ವಾಲ್ ಗಳಿಗೆ ನೋಡಬಹುದು ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಇನ್ ಕೇಸ್ ಏನಾದ್ರು ಮನೆ ಕೂಡ ಆದ್ರೆ ಇದಕ್ಕೆ ಫುಲ್ ಕವರ್ ಆಗುತ್ತೆ. ಅದರಿಂದ ಇದನ್ನ ಓಪನ್ ಸ್ಪೇಸ್ ಆಗಿ ಕೂಡ ನಮಗೆ ಬಿಟ್ಟಿದ್ದಾರೆ. ವಿತ್ ನ್ಯಾಚುರಲ್ ವೆಂಟಿಲೇಷನ್ ಕೂಡ ನಮಗೆ ಸಿಗ್ತಾ ಇದೆ. ಈ ಫುಲ್ ವಾಲ್ಗಳು ನೋಡಬಹುದು 2x4 ಬೆಡ್ರೂಮ್ ಪೆಟಲ್ಸ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಹೌದು. ಮತ್ತೆ ಫ್ರಂಟ್ ಎಲಿವೇಶನ್ ಮುಗಿಸ್ಕೊಂಡು ನೋಡಬಹುದು ವೀಕ್ಷಕರ, ಇಲ್ಲಿ ಬಂದು SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮತ್ತೆ ಟಫನ್ ಗ್ಲಾಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು ಸೇಫ್ಟಿ ವೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಬನ್ನಿ ವೀಕ್ಷಕರ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. 8x4 ಸರ್, ಈಗ ಮನೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಮೈನ್ ಬೇಕಾಗಿರೋದು ನಮಗೆ ಮೈನ್ ಡೋರ್. ಈ ಮೈನ್ ಡೋರ್ ಬಗ್ಗೆ ಮತ್ತೆ ಕಿಟಕಿಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಮೈನ್ ಡೋರ್ ಬಂದ್ಬಿಟ್ಟು ಪಕ್ಕ ಟೀಕು. ಓಕೆ, 8ಕ್ಕೆ 4 ಸೈಜು. 4x8. 4x8 ಓಕೆ ಹಾಕಿದೀವಿ. ಇದು ಬಂದ್ಬಿಟ್ಟು ಮೈನ್ ಡೋರ್ ಬಂದ್ಬಿಟ್ಟು 2 ಇಂಚು ದಪ್ಪ. 2 ಇಂಚು ದಪ್ಪ 2 ಲಾಕ್ ಹಾಕಿದೀವಿ. ಯುರೋಪ್ ಲಾಕ್ಸ್. ಓಕೆ, ಇದು ಕೂಡ ಅಷ್ಟೇ ಆಂಟಿಕ್ ಪೀಸ್ ಯೂಸ್ ಮಾಡಿರುವಂತದ್ದು ಬ್ರಾಸು. ಕರಿವಿಸ್ ಒಳ್ಳೆ ಡಿಸೈನ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಹಾಲ್ ಕೂಡ ನಮಗೆ ಕಾಣಿಸ್ತದೆ. ಸರ್, ಇನ್ ಕೇಸ್ ಏನಾದ್ರು ಮೆಜರ್ಮೆಂಟ್ ಏನಾದ್ರು ಐಡಿಯಾ ಇದೆ ನಿಮಗೆ? ಇದು ಮೆಜರ್ಮೆಂಟ್ ಅಂದ್ರೆ ಫುಲ್ ಹಾಲೇ ಬಿಟ್ಟಿದೀವಿ. ಓಕೆ, ಫುಲ್ ಹಾಲು. ಇಲ್ಲಿ ಬಂದ್ಬಿಟ್ಟು ಫುಲ್ ಲಿವಿಂಗ್ ಏರಿಯಾ. ಇದು ಟಿವಿ ಯೂನಿಟ್. ನೋಡ್ಬೋದು ವೀಕ್ಷಕರೇ, ಟಿವಿ ಯೂನಿಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಡಿಸೈನ್ ಆಗಿ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಲ್ಯಾಮಿನೇಟ್ ಆಕ್ಚುಲಿ ನಮಗೆ ದೂರದಿಂದ ನೋಡಿದ್ದು ಚಾರ್ಕೋಲ್ ಶೀಟ್ ತರ ಕಾಣಿಸುತ್ತೆ. ಅಷ್ಟು ಫೈನ್ ಫಿನಿಶಿಂಗ್ ಇರುವಂತಹ ಶೀಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಗ್ಲಾಸೇ ಬರುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಟಿವಿ 64 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಇನ್ನೊಂದು ಹೇಳೋದಂದ್ರೆ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೊಬಹುದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ಈ ಕಡೆಯಿಂದ ಮೈನ್ ಡೋರ್ ಇಂದ ವೆಂಟಿಲೇಷನ್ ಕೂಡ ಬರುತ್ತೆ. ಆ ಕಡೆ ಕಿಟಕಿಯಿಂದ ಕೂಡ ನಮಗೆ ವೆಂಟಿಲೇಷನ್ ಬರುತ್ತೆ. ಈ ಹಾಲ್ ತಕ್ಕನಂಗೆನೆ ಬ್ಯೂಟಿಫುಲ್ ಆಗಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ವಿತ್ ವಾರ್ಮ್ ಲೈಟ್ ಜೊತೆಗೆ. ವಿಂಡೋನು ದೊಡ್ಡದಾಗಿ ಸರ್. ಆಮೇಲೆ ಇನ್ನೊಂದು, ಅದು ವಿಂಡೋ ದೊಡ್ಡದು ಅಂತ ಹೇಳಿದ್ರಲ್ಲ, ನೋಡ್ಬೋದು ವೀಕ್ಷಕರೇ, ಟೋಟಲ್ ನಮಗೆ 4 ಕಿಟಕಿಗಳು ಬರುತ್ತೆ. ದೊಡ್ಡ ಸೈಜ್ ಇದೆ. ಹೌದು ಸರ್.
ಅಲ್ವಾ? ಮೆಜರ್ಮೆಂಟ್ ಏನಿದೆ ಅಂತ ಏನಾದ್ರು ಐಡಿಯಾ ಇದೆ ನಿಮ್ಗೆ? ಇದು ಬಂದ್ಬಿಟ್ಟು 6 ಅಡಿ ಇದೆ. 6 ಅಡಿ. ಹೌದು, 6ಕ್ಕೆ 5. 5 ಅಡಿ ಉದ್ದ, 6 ಅಡಿ ಅಗಲ ಇದೆ. 6 ಅಡಿ ಅಗಲ ಇದೆ. 6x5 ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಒಳ್ಳೆ ವೆಂಟಿಲೇಷನ್ ಗೋಸ್ಕರ ಮಾಡಿರುವಂತಹ ಕಿಟಕಿ ಇದು. ರೋಡ್ ಸೈಡ್ ಅಲ್ಲಿ ಇರುವಂತದ್ದು, ಒಳ್ಳೆ ಗಾಳಿ ಬೆಳಕು ಅಂತಾನೆ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಅನ್ನೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ಮೈಂಡರ್ ಇದೆಲ್ಲ ವೀಕ್ಷಕರೇ, ಮೈಂಡರ್ ಪಕ್ಕದಲ್ಲಿ ಕೂಡ ನಮಗೆ ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಚೆನ್ನಾಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಸರ್ ನಮ್ಗೆ ದೇವ್ರ ಮನೆ ಬಗ್ಗೆ ಸ್ವಲ್ಪ ದೇವ್ರ ಮನೆ ಸರ್. ಆ ಟಫನ್ ಗ್ಲಾಸ್ ಮತ್ತೆ ಟೀ ಕುಡ್ ಇದು ಫುಲ್ ಟಫನ್ ಗ್ಲಾಸ್ ಬರುತ್ತೆ. ಟಫನ್ ಗ್ಲಾಸ್ ವಿತ್ ಟೀ ಕುಡ್ ಫುಲ್ ಫ್ರೇಮು. ಓಕೆ. ಎಲ್ಲ ಹಂಗೆ ಹಿಂಗೆ ಹೋದ್ರೆ ಫುಲ್ ಟೈಲ್ಸ್ 2x4 ವೆಟ್ರೋಫೈಟ್ ಟೈಲ್ಸ್. 2x4 ವೈಟ್ ಟೈಲ್ಸ್ ಹಾಕಿದೀವಿ. ಓಕೆ. ಇದು ವಾಸ್ತುಗೋಸ್ಕರ ಗ್ರಾನೈಟ್ ರೆಡ್. ಹೌದು ಸರ್. ಆ ರೆಡ್ ಕಲರ್ ವಾಸ್ತುಗೆ ಅಂತ. ಹೌದು ಸರ್. ಓಕೆ. ನೋಡ್ಬೋದು ವೀಕ್ಷಕರೇ, ವಾಸ್ತು 100% ವಾಸ್ತುನ ಮೇಂಟೈನ್ ಮಾಡಿದ್ರೆ ವಿತ್ ಕಲರ್ ಜೊತೆಗೂ ಕೂಡ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ನೋಡಿ, ಎಲ್ಲ ಫುಲ್ ವುಡ್. ಯಾವುದು ಸರ್? ಎಲ್ಲ ಫುಲ್ ವುಡ್ ಮಾಡಿದೆ. ಫುಲ್ ಎಲ್ಲ ವುಡ್ ಅಲ್ಲಿ. ವುಡ್ ಅಲ್ಲಿ ಪೂಜಾ ರೂಮ್. ಓಕೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಒಬ್ರು ಕುತ್ಕೊಳ್ಳೋಷ್ಟು ಜಾಗ ಕೂಡ ನಮಗೆ ದೇವ್ರ ಮನೇಲಿ ಇದೆ. 2x4 ವೆಟ್ರೋಫೈಟ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಬಂದ್ಬಿಟ್ಟು ನಮಗೆ ಗೋಲ್ಡ್ ಕಲರ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ನೋಡಬಹುದು ಆರ್ಚ್ ಮಾಡಿದಾರೆ, ಅದು ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಆ ದೇವ್ರ ಮನೆ ಪಕ್ಕದಲ್ಲಿ ನೋಡಿದ್ರೆ ಮಾಸ್ಟರ್ ಕಿಚನ್ ಸಖತ್ತಾಗಿದೆ. ಈಗ ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆಯೋ ಆ ಕಿಚನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಸರ್. ಈಗ ಕಿಚನ್ ಅಲ್ಲಿ ಇದೀವಿ, ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ವರ್ಕ್ ಕಾಣಿಸ್ತಾ ಇದೆ. ಕ್ಲೀನ್ ಆಗಿ ಒಳ್ಳೆ ಫೈನ್ ಫಿನಿಶಿಂಗ್ ಅಲ್ಲಿ ಕಿಚನ್ ನ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ರ. ಇದ್ರ ಮೆಟೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ನಾವು ಬಂದ್ಬಿಟ್ಟು ಗ್ಯಾಲಕ್ಸಿ ಇದಾಕಿದೆ, ಗ್ರಾನೈಟ್. ಇದು ಫುಲ್ ಎಲ್ಲ ಸ್ಲೋ ಮೂವ್ಮೆಂಟ್ ಸಾಫ್ಟ್ ಕ್ಲೋಸಿಂಗ್ ಅಲ್ವಾ? ಸಾಫ್ಟ್ ಕ್ಲೋಸಿಂಗ್ ಫುಲ್ಲು ಎಲ್ಲ ನೋಡ್ಕೋಬಹುದು. ಸಾಫ್ಟ್ ಕ್ಲೋಸಿಂಗ್ ಹಾಕಿದೀವಿ. ಇದು ಬಾಟಲ್, ಬಾಟಲ್ ಇದಕ್ಕೆ ಅದೆಲ್ಲ ಸ್ಟೋರೇಜ್ ತರ ಮಾಡಿದೀವಿ. ಇದು ಬಂದ್ಬಿಟ್ಟು ಇದು ಟಫನ್ ತರ ಕಟ್ಲಾಕ್ ಅದು ಮಾಡಿದೀವಿ. ನೋಡ್ಬೋದು ವೀಕ್ಷಕರೇ, ಫುಲ್ ಗ್ರಾನೈಟ್, ಗ್ಯಾಲಕ್ಸಿ ಗ್ರಾನೈಟ್ ನ ಯೂಸ್ ಮಾಡಿ ಸಾಮಾನು ಎಲ್ಲ ಇಟ್ಕೊಳಕ್ಕೆ. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್. ಮೇಲ್ಗಡೆ ಸಾಫ್ಟ್ ಕ್ಲೋಸಿಂಗ್. ಇದು ಸ್ಟ್ರಿಪ್ ಲೈಟ್ ಫುಲ್ ಕಿಚನ್ ಗೆ. ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೆಪ್ ಲೈಟ್ ಕೊಟ್ಟಿದ್ದೀರಾ? ಹೌದು. ಚೆನ್ನಾಗಿದೆ. ಕಿಚನ್ಗೂ ವಾಸ್ತುಗೋಸ್ಕರ ಅನ್ಬಿಟ್ಟು ಅದು ಇದು ಮಾಡಿಲ್ಲ, ನಾನು ಟಚ್ ಮಾಡಿಲ್ಲ ಪೂಜಾ ರೂಮ್. ಪೂಜಾ ರೂಮ್ ಗೆ ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಅಲ್ಲಿ ಆರ್ಚ್ ಮಾಡಿದ್ದಾರೆ. ಇಲ್ಲಿ 2x4 ಇದು ವೆಟ್ರೋಫೈಟ್ ಟೈಲ್ಸ್ ಅಲ್ವಾ? ಇದು ವುಡನ್ ಟೈಲ್ಸ್. ವುಡನ್ ಟೈಲ್ಸ್ ಇದು ನೋಡ್ಬೋದು ವೀಕ್ಷಕರೇ. ಇದು ಕಿಚನ್. ಇಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಗೋಡೆಗೂ ಮತ್ತೆ ಈ ಗೋಡೆಗೂ ಟಚ್ ಇಲ್ಲ ನೋಡಿ. ಇದು ಕೂಡ ನಮ್ಗೆ 100% ವಾಸ್ತುನ ಮೈಂಟೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಟೈಲ್ಸ್ ಅಷ್ಟೇ ಕಜಾರಿಯಾ ಟೈಲ್ಸ್ ಹಾಕಿದ್ದೀವಿ ಕಿಚನ್ ಗೆ. ಕಜಾರಿಯಾ ಕಂಪನಿ. ಓಕೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಏನಾದ್ರು ಗಲೀಜಾದ್ರು ಕೂಡ ಕ್ಲೀನ್ ಆಗಿ ನಾವು ವಾಶ್ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿದೆ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಚಿಮ್ಮಿಗೂ ಕೂಡ ನಮ್ಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ ಪ್ರಾವಿಷನ್ ಇಲ್ಲಿ ಕೇಬಲ್ ಬಂದಿದೆ. ಚಿಮ್ಮಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ಟ್ರಿಪ್ ಲೈಟ್ ಮಾಡಿದ್ದಾರೆ ನೋಡಿ. ಇಂಟೀರಿಯರ್ ಒಳಗಡೆ ನಮಗೆ ಸ್ಟ್ರಿಪ್ ಲೈಟ್ ಮಾಡಿರುವಂತದ್ದು ಚೆನ್ನಾಗಿದೆ ಸರ್. ಈ ಪೋರ್ಷನ್ ಏನಕ್ಕೆ ಮಾಡಿರುವಂತದ್ದು? ಇಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬರುತ್ತೆ ಸರ್. ಏನ್ ಸರ್? ಇಲ್ಲಿ ಗ್ಲಾಸ್ ಹ್ಯಾಂಡ್ ವಾಶ್. ಊಟ ಆದ್ಮೇಲೆ ಗ್ಲಾಸ್ ಬರುತ್ತೆ. ಇಲ್ಲಿ ಮಿರರ್ ಬರುತ್ತೆ. ಅದಕ್ಕೆ ಪೆಂಡಿಂಗ್ ಬಿಟ್ಟಿರೋದು. ಅಗ್ರಿಮೆಂಟ್ ಅಲ್ಲೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀರಾ? ಮಾಡ್ತೀವಿ ಸರ್. ಓಕೆ ಸರ್. ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದು ಡೈನಿಂಗ್ ಏರಿಯಾ. ಅಲ್ಲಿ ಮಾಮೂಲಿ ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. 2x4 ವೆಟ್ರೋಫೈಟ್ ಜೊತೆಗೆ ವಾಲ್ ಮೌಂಟೆಡ್ ಕಮಾಂಡ್ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು. ಬಟ್ ಕಾಮನ್ ಬಾತ್ರೂಮ್ಗೆ ಈ ಸ್ಪೇಸ್ ಓಕೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಮೇಲ್ಗಡೆ ನೋಡ್ಬೋದು ವಿಂಡೋ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಮತ್ತೆ ಎಕ್ಸಿಟ್ ಫ್ಯಾನ್ಗೂ ಕೂಡ ನಮಗೆ ಪ್ರಾವಿಷನ್ ಬಿಟ್ಟಿರುವಂತದ್ದು. ಇಲ್ಲೂ ಕಿಚನ್ಗೆ ಸ್ಟೋರೇಜ್ಗೆಲ್ಲ ಈ ಬಾತ್ರೂಮ್ ಪಕ್ಕದಲ್ಲಿ ಇದು ಕೂಡ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಕಿಚನ್ ಸ್ಟೋರೇಜ್ ಸರ್. ಇಲ್ಲಿ ಮೇಲ್ಗಡೆ ಇದು ಖಾಲಿ ಬಿಟ್ಟಿದಾರಲ್ಲ, ಇಲ್ಲಿ ಏನ್ ಬರ್ಬೋದು ಮೇಲ್ಗಡೆ? ಅಲ್ಲಿ ಗ್ರಾನೈಟ್ ಬರುತ್ತೆ ಸರ್. ಗ್ರಾನೈಟ್ ಹಾಕೊಡ್ತೀರಾ? ಓಕೆ. ಇಲ್ಲಿ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿರೋದ್ರಿಂದ ಓವೆನ್ ಎಲ್ಲ ನಾವು ಇಟ್ಕೋಬಹುದು. ಎಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅಲ್ಲಿ ಗ್ರಾನೈಟ್ ಹಾಕೊಡ್ತೇವೆ. ಓಕೆ. ಕೆಳಗಡೆ ಸ್ಟೋರೇಜ್ ವ್ಯವಸ್ಥೆ, ಮೇಲ್ಗಡೆ ಗ್ರಾನೈಟ್ ಇಟ್ಕೊಡ್ತಾರೆ. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಷ್ಟು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ಬರ್ಬೋದು ಸರ್? 2 ಬೆಡ್ರೂಮ್ಸ್, ಒಂದು ರೀಡಿಂಗ್ ಟೇಬಲ್. ಓಕೆ. ಇಲ್ಲಿ ಸ್ಟೆಪ್ ಲೈಟ್ಸ್ ಎಲ್ಲ ಇದು ಹಾಕಿದೆ. ಈಗ ಪಾರ್ಕಿಂಗ್ ಅಲ್ಲಿ ನಮಗೆ ಜಿಂದಾಲ್ ಎಸ್ ಹೇಳಿದ್ರಲ್ಲ, ಸೇಮ್ ಮೆಟೀರಿಯಲ್ ಜಿಂದಾಲ್. ಓಕೆ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ರೀಡಿಂಗ್ ಏರಿಯಾದಲ್ಲಿ ಇದೀವಿ, ಸ್ಟಡಿ ಏರಿಯಾ. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಸರ್ ಸೇಮ್ ವಾಸ್ತವ ಅಂದ್ಬಿಟ್ಟು ರೆಡ್ ಗ್ರಾನೈಟ್ ಹಾಕಿದ್ರೆ ರೀಡಿಂಗ್ ಗೆ. ಓಕೆ. ಇಲ್ಲಿ ಕೆಳಗಡೆ ಫೈಲ್ಸ್ ಅದೆಲ್ಲ ಇಟ್ಕೊಳಕ್ ಇದು ಮಾಡಿದೀವಿ. ಓಕೆ. ಕೆಳಗಡೆ ಸ್ಟೋರೇಜು, ಮೇಲ್ಗಡೆನು ಸೇಮ್ ಸ್ಟೋರೇಜ್ ವಾಲ್ ಡ್ರಾಪ್ ಮಾಡಿದೀವಿ. ಓಕೆ. ಇದು ಗ್ರಾನೈಟ್ ನಮಗೆ ಕುಣಿಸಿರೋದು ವುಡ್ ಮೇಲೆ ಕುಣಿಸಿರೋದು? ಹೌದು ಸರ್, ವುಡ್ ಮೇಲೆ ಸರ್. ಓಕೆ. ಗೊತ್ತೇ ಆಗೋದಿಲ್ಲ ವುಡ್ ಮೇಲೆ ಆಗಿದೆ ಅಂತ. ಜಸ್ಟ್ ಅದು ಗ್ರಾನೈಟ್ ಮೌಂಟ್ ಮಾಡಿದಿರ? ಹೌದು ಸರ್. ಹಂಗೆ ನೆಟ್ ಕೇಬಲ್ ಇರುತ್ತೆ. ಓಕೆ. ಕೆಳಗಡೆ
ಆಲ್ರೆಡಿ ನಮಗೆ ಇಂಟರ್ನೆಟ್ ಕೇಬಲ್ ಎಲ್ಲ A to Z ವರ್ಕ್ ನಮಗೆ ಕಂಪ್ಲೀಟ್ ಆಗಿರೋದು. ವೀಕ್ಷಕರೇ, ಇವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಸರ್, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ತುಂಬಾ ಬ್ಯೂಟಿಫುಲ್ ಇಂಟೀರಿಯರ್ ಅಂತ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನಂಗಂತೂ ಟಿವಿ ಕ್ಯಾಬಿನೆಟ್ ಯೂಸ್ ಮಾಡಿ ಇಂಟೀರಿಯರ್ ಅಂತ ತುಂಬಾ ಎಕ್ಸ್ಟ್ರಾರ್ಡಿನರಿ ಅನಿಸ್ತು. ಇದು ಮೆಜರ್ಮೆಂಟ್ ಎಷ್ಟು ಬರುತ್ತೆ, ಏನ್ ಐಟಮ್ ನ ಯೂಸ್ ಮಾಡಿದ್ರ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದು. ಸರ್, ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಹಿಂಗ್ ಬಂದ್ಬಿಟ್ಟು 15 ಈಸ್ಟ್ ವೆಸ್ಟ್ 15 ಅಡಿ ಬರುತ್ತೆ. ಓಕೆ. ಹಿಂಗ್ ಬಂದ್ಬಿಟ್ಟು 10 ಕಾಲ್ ಬರುತ್ತೆ ಸರ್. 15ಕ್ಕೆ 10 ಕಾಲ್ ಬರುತ್ತೆ. 10 ಕಾಲ್ ಕ್ಲಿಯರೆನ್ಸ್ ಬರುತ್ತೆ. ವಾಲ್ ರೂಪ್ ಬಂದ್ಬಿಟ್ಟು ನಾವು ಹಿಂದ್ಗಡೆ ತಗೊಂಡಿದ್ವಿ ಕುಬೇರ್ ಮೂಲೆಗೆ. ಓಕೆ. ಕುಬೇರ್ ಮೂಲೆ ಹಿಂದ್ಗಡೆ ತಗೊಂಡಿದ್ದೀನಿ. ಪೋರ್ಷನ್ ಕೂಡ ಬೆಳೆಸಿದಿರಲ್ಲ? ಹೌದು, ಬೆಳೆಸಿದೀನಿ. ಕುಬೇರ್ ಮೂಲೆ ಬೆಳೆಸಿದಿರ ವಾಸ್ತು ಪ್ರಕಾರ? ಹೌದು ಸರ್. ನೋಡ್ಬೋದು ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಉಯ್ಯಾಲೆ ಒಂದು ಬರುತ್ತಲ್ವಾ, ಹ್ಯಾಂಗಿಂಗ್ ಉಯ್ಯಾಲೆ ಒಂದು ಬರುತ್ತಲ್ಲ, ಅದು ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ಗಳು ನೋಡಿ. ಇಲ್ಲೂ ಅಷ್ಟೇ ನಮಗೆ ಪ್ರೊಫೈಲ್ ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಆ ಕಿಚನ್ ಅಲ್ಲಿ ಕೊಟ್ಟಿದ್ರಲ್ಲ, ಸೇಮ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ವಾರ್ಡ್ರೋಬ್ ಅಲ್ಲಿ ಕೊಟ್ಟಿದ್ದಾರೆ. ಬೇಗಡೆ ಸ್ಟೋರೇಜ್ ಸ್ಪೇಸ್ ಗೆ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಆಲ್ರೆಡಿ ಹ್ಯಾಂಗಿಂಗ್ ಪೋರ್ಷನ್ಸ್ ಎಲ್ಲ ವರ್ಕ್ ಎಲ್ಲ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಸರ್, ಈಗ ಈ ಟಿವಿ ಕ್ಯಾಬಿನೆಟ್ ಯೂಸ್ ಮಾಡಿರೋ ಮೆಟೀರಿಯಲ್ ಏನ್ ಬರುತ್ತೆ ಇದು? ಸರ್, ಇದು ಮ್ಯಾಟ್. ಓಕೆ. ಮ್ಯಾಟ್ ಮತ್ತೆ ಗ್ಲಾಸ್ ಫಿಕ್ಸ್ ಆಗಿರೋ? ಗ್ಲಾಸ್ ಫಿಕ್ಸ್ ಆಗಿದೆ. ಓಕೆ. ಗ್ರಾನೈಟ್ ಫಿನಿಶ್ ಬರುತ್ತೆ ಇದು. ಗ್ರಾನೈಟ್ ಫಿನಿಶಿಂಗ್. ಹೌದು ಸರ್. ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿ ವರ್ಕ್ ಮಾಡಿದ್ವಿ. ಲೈಟಿಂಗ್ ಎಲ್ಲ ಮಾಡಿದ್ವಿ. ಹೌದೌದು. ಇಲ್ಲೆಲ್ಲ ನಾವು ಟಾಯ್ಸ್ ಗಳನ್ನ ಇಟ್ಕೊಂಡು ಒಳ್ಳೆ ಡೆಕೋರೇಷನ್ ಬೇರೆ ತರ ನಾವು ಕಂಪ್ಲೀಟ್ ಮಾಡ್ಕೊಂಡು 64 ಇಂಚಸ್ ಟಿವಿ ಕೂಡ ಇಟ್ಕೊಂಬೋದಲ್ಲ? ಓಕೆ. ನೋಡ್ಬೋದು ವೀಕ್ಷಕರೇ, ಬ್ಯೂಟಿಫುಲ್ ಆಗಿದೆ ನೋಡಿ. ಬ್ಯಾಕ್ ಗ್ರೌಂಡ್ ಅಂತೂ ಒಳ್ಳೆ ಸ್ಟ್ರಕ್ಚರ್, ಬಟ್ ನಮಗೆ ಗ್ಲಾಸಿ ಫಿನಿಶಿಂಗ್ ಇದೆಲ್ಲ ನಮಗೆ ರಫ್ ಕಾಣಿಸ್ತದೆ, ಬಟ್ ಸ್ಮೂತಿ ಇದೆ ಇದು. ಇಲ್ಲಿ ಮಾಮೂಲಿ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ. ಇದು ಅಷ್ಟೇ ನಮಗೆ ಟೀಕುಡ್ ಮತ್ತೆ ಟೀಕುಡ್ ಶಟರ್ಸ್. ಕರೆಕ್ಟ್ ಅಲ್ಲ ಸರ್? ಹೌದು ಸರ್, ಟೀಕುಡ್ ಎಲ್ಲ ಟೀಕುಡ್, ಪ್ರತಿಯೊಂದು ಟೀಕೆ ಸರ್, ಟೀಕುಡ್. ಬಟ್ ನೋಡಿ, ಇದು ಡ್ರೆಸ್ಸಿಂಗ್ ಪೋರ್ಷನ್, ಈ ಪೋರ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾರ್ಮ್ ಲೈಟ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ನಿಂತ್ಕೊಂಡ್ರೆ ಕ್ಲೀನ್ ಆಗಿ ನಾವು ರಿಫ್ಲೆಕ್ಟ್ ಆಗೋದಕ್ಕೆ ವಾರ್ಮ್ ಲೈಟ್ ಕೂಡ ನಮಗೆ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ರೂಮ್ ಗೆ ತಕ್ಕನಾಗಿ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಬ್ಲೂ ಲೈಟ್ ಇದೆ ನೋಡಿ. ಸ್ಟೋರೇಜ್, ಮೇಕಪ್ ಸ್ಟೋರೇಜ್ ಇಲ್ಲಿ ನೋಡ್ಬೋದು ವೀಕ್ಷಕರೇ. ಇದು ನೋಡಿ, ಡೋರ್ ಓಪನ್ ಆಗಿದೆ, ವಿಂಡೋ ಡೋರ್ ಓಪನ್ ಆಗಿದೆಲ್ಲ. ಹಿಂದಗಡೆ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಬಟ್ ಏನಂದ್ರೆ ಮಾಸ್ಟರ್ ಬೆಡ್ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಡ್ರೈಯರ್ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದಾರೆ. ಇದು ಫಿಟ್ಟಿಂಗ್ಸ್ ನೋಡ್ಬೋದು, ಒಳ್ಳೆ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂತದ್ದು. ಸಾಕಾಗಿದೆ, ಒಳ್ಳೆ ಶೈನಿ ಫಿನಿಶಿಂಗ್ ಇರುವಂತಹ ಐಟಮ್ಸ್ ಗಳನ್ನ ನಮಗೆ ಯೂಸ್ ಮಾಡಿರೋದು. ಈ ಮಾಸ್ಟರ್ ಬೆಡ್ರೂಮ್ ತಕ್ಕನಂಗೆನೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ದೊಡ್ಡದಾಗಿದೆ ನೋಡಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಆಗಿರುವಂತಹ ಸರ್, ಇದು 10 ಕಾಲ್ಗೆ 5 ಅಡಿ ಕ್ಲಿಯರೆನ್ಸ್ ಸರ್. 10 ಕಾಲ್ಗೆ 5 ಅಡಿ ಇದೆ. 5 ಅಡಿ ಕ್ಲಿಯರೆನ್ಸ್ ಇದೆ. ಟಾಪ್ ಟು ಬಾಟಮ್ ವರೆಗೂ 2x4 ಆಗಿದೆ. 2x4 ಆಗಿದೆ. ಆಂಟಿ ಸ್ಕಿಡ್ ಬೆಟ್ರೋಫೈಡ್ ಇಲ್ಸ್ ಎಲ್ಲ ಆಂಟಿ ಸ್ಕಿಡ್. ಓಕೆ. ಅಲ್ಲಿ ಬಂದ್ಬಿಟ್ಟು ಇದು ಬರುತ್ತೆ ವಾಶ್ ಬೇಸಿನ್. ಇಲ್ಲಿ ಶವರ್ ಬರುತ್ತೆ. ಶವರ್, ಇಲ್ಲಿ ಶವರ್ ಬರುತ್ತೆ. ಓಕೆ. ಈಗ ಲಾಸ್ಟ್ ಅಲ್ಲಿ ವಾಲ್ ಮೌಂಟೆಡ್ ಇದು ಬರುತ್ತೆ. ಸರ್, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನಾವು ಡ್ರೈ ಇಟ್ ಮಾಡ್ಕೊಬೋದಲ್ವಾ? ಎಲ್ಲ ಮಾಡ್ಕೋಬಹುದು. ಗ್ಲಾಸ್ ಹಾಕೋಬಿಟ್ರೆ ಕ್ಲಿಯರ್ ಆಗೋಗುತ್ತೆ. ಅಷ್ಟು ಜಾಗ ಇಲ್ಲಿದೆ ನಮ್ಗೆ. ಇಲ್ಲ ಮೇಲ್ಗಡೆ ಸ್ಟೋರೇಜ್, ಗ್ರಾನೈಟ್ ಎಲ್ಲ ಇದು ಮಾಡ್ಬೋದು. ಓಕೆ. ಎಡ್ಜಸ್ಟ್ ಫ್ಯಾನ್, ವಿಂಡೋ, ಪ್ರತಿ ಒಂದು ವ್ಯವಸ್ಥೆ ಕೂಡ ನಮ್ಗೆ ಬಾತ್ರೂಮ್ ಅಲ್ಲಿ ಮಾಡ್ಕೊಟ್ಟಿದ್ರೆ. ಬಟ್ ಏನು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ತಕ್ಕನಂಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಯಾವ್ದು ಸಣ್ಣ ಪುಟ್ಟ ಚಿಕ್ಕ ತರ ಮಾಡಿಲ್ಲ, ಒಳ್ಳೆ ಸ್ಪೇಷಿಯಸ್ ಆಗಿ ಮಾಡಿದ್ರೆ. ಇನ್ನೊಂದೇನು ಅಂದ್ರೆ ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ಬೆಟ್ರೋಫಿಟ್ಸ್ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಅಲ್ಲಿ ಸೇಮ್ ವರ್ಕ್ ನ ಕಂಪ್ಲೀಟ್ ಮಾಡ್ಬೋದು. ಫ್ಲೋರಿಂಗ್ ನೋಡಬಹುದು ಮತ್ತೆ ವಾಲ್ ಗಾರ್ಡ್ ನೋಡಬಹುದು. ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಪಾಲಿಶಿಂಗ್ ಡೋರ್ ಇಲ್ಲ ಸರ್, ಇದು ಪಾಲಿಶಿಂಗ್ ಡೋರ್ ಮತ್ತೆ ಪಾಲಿಶ್ ಎರಡು ಕಡೆನೂ ಇದು. ಓಕೆ. ಬ್ಯಾಕ್ ಸೈಡ್ ಮಾತ್ರ ವಾಟರ್ ಪ್ರೂಫ್ ಇದು. ಓಕೆ. ಆ ಬಾತ್ರೂಮ್ ಮಾತ್ರ ವಾಟರ್ ಪ್ರೂಫ್. ಓಕೆ. ಫ್ರಂಟ್ ಅಲ್ಲಿ ಪಾಲಿಶ್. ವೀಕ್ಷಕರು, ಈಗ ಮಾಸ್ಟರ್ ಬೆಡ್ರೂಮ್ ಎದುರುಗಡೆ ಇರುವಂತಹ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡೋಣ ಬನ್ನಿ. ಈಗ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಬೆಡ್ರೂಮ್ ಅಲ್ಲಿ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತೀವಿ ಅನ್ನೋದನ್ನ ಬಿಟ್ರೆ, ಮಾಸ್ಟರ್ ಬೆಡ್ರೂಮ್ ಏನ್ ಖರ್ಚಾಗಿತ್ತು ಅದೇ ಖರ್ಚು ಇಲ್ಲೂ ಕೂಡ ನಮಗೆ ಮಾಡಿದ್ದಾರೆ. ಯಾಕಂದ್ರೆ ದೇವ್ರ ಮೂಲೆ ಇರೋದ್ರಿಂದ ಇದನ್ನ ಚಿಲ್ಡ್ರನ್ಸ್ ಬೆಡ್ರೂಮ್ ಕನ್ಸಿಡರ್ ಮಾಡೋದನ್ನು ಬಿಟ್ರೆ ವರ್ಕು ಅಷ್ಟಾಗಿದೆ. ಸರ್, ಇಲ್ಲೂ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀರಲ್ವಾ? ಫಿನಿಶಿಂಗ್ ಕಂಪ್ಲೀಟ್ ಆಗಿ 2 ಸ್ಲೈಡಿಂಗ್ ಡೋರ್, ಎಲ್ಲ ಗ್ಲಾಸ್ ಡ್ರೆಸ್ಸಿಂಗ್ ಈ ಪೋರ್ಷನ್ ಕೊಟ್ಟಿದ್ದಾರೆ. ಹಿಂದೆಗಡೆ ಸ್ಟೋರೇಜ್ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ ನೋಡಿ. ಡ್ರಾಯರ್ ಎಲ್ಲ ನಮಗೆ 2 ಡ್ರಾಯರ್. ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಡ್ರಾಯರ್ ವ್ಯವಸ್ಥೆ ಇತ್ತು ಅದೇ ಡ್ರಾಯರ್ ವ್ಯವಸ್ಥೆ ಇಲ್ಲೂ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ ಸ್ಟೋರೇಜ್ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಸರ್? ಸರ್, ಇದು ಮೆಜರ್ಮೆಂಟ್ ಎಷ್ಟು ಬರ್ಬೋದು ಇಲ್ಲಿ? ಇದು ಅದಕ್ಕಿಂತ 3 ಇಂಚು ಕಮ್ಮಿ ಅಷ್ಟೇ. 10 ಫೀಟ್ ಬರುತ್ತೆ. 10 ಫೀಟ್ 10ಗೆ 15 ಬರುತ್ತೆ. 10ಗೆ 15. ಹೌದು. 10ಗೆ 15 ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದಲ್ವಾ? ಹಾಕೋಬಹುದು ಸರ್. ಸೌತ್ ಫೇಸಿಂಗ್ ಮಾಡ್ಕೊಂಡು ಆರಾಮಾಗಿ ಹಾಕೋಬಹುದು. ಓಕೆ. ವಿಂಡೋನು ಸೇಮ್ ಹಾಲಲ್ಲಿ ಏನಿಟ್ಟಿದೋ ಸೇಮ್ ಸೈಜ್ ಬರುತ್ತೆ. 6x5 ಏನ್ ಹೇಳಿದ್ರಲ್ವಾ ಅದು? ಹೌದು ಸರ್. ನೋಡ್ಬೋದು, ಈ ಹಾಲಲ್ಲಿ ಏನು ವಿಂಡೋ ಪ್ರಾವಿಷನ್ ಕೊಟ್ಟಿರೋ ದೊಡ್ಡ ಸೈಜ್ ಅಲ್ಲಿ ಅದೇ ಸೈಜ್ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ವುಡ್ ವರ್ಕ್.
ಬಟ್ ತುಂಬಾ ಮನೇಲಿ ನೋಡಿರ್ತೀವಿ ಹಾಲಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬಿಟ್ಟು ಮೇಲ್ಗಡೆಲ್ಲ ಸ್ವಲ್ಪ ಸ್ವಲ್ಪ ಉಳಿಸಿರ್ತಾರೆ ಅಮೌಂಟ್ ನ, ಬಟ್ ಇವರು ಆತರ ಮಾಡಿಲ್ಲ, ಕ್ವಾಲಿಟಿನ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು. ಈ ಕೆಲಸದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ವರ್ಕಿಂಗ್ ನೋಡ್ಬೋದು, ಫೈನ್ ಫಿನಿಶಿಂಗ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನಮ್ಗೆ ಬಾಲ್ಕನಿ ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ಬಾಲ್ಕನಿ. ಆಕ್ಚುಲಿ ವರ್ಕಿಂಗ್ ಅಲ್ಲಿ ಏನ್ ಟೈಲ್ಸ್ ಯೂಸ್ ಮಾಡಿ ಅದೇ ಟೈಲ್ಸ್ ನ ಯೂಸ್ ಮಾಡಿದ್ರು. ಕೆಳಗಡೆ ಏನ್ ಟೈಲ್ಸ್ ಮಾಡಿದ್ರು ಅದೇ ಬರುತ್ತೆ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫ್ ಆನ್ ಗ್ಲಾಸ್ ವಿತ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೇಮ್ SS ಬರುತ್ತಲ್ವಾ ಸರ್? ಹೌದು ಸರ್, ಸೇಮ್ SS. ಇದು ಹೈಟ್ ಅಂದ್ರೆ ಇದು 1 ಅಡಿ ಇದಾಕಿದೀವಿ, ರೈಸಿಂಗ್ ಆಗಿದೆ. ಅದ್ರ ಮೇಲ್ಗಡೆ 3 ಅಡಿ 4 ಅಡಿ ಫಿನಿಶಿಂಗ್. ನೋಡ್ಬೋದು ವೀಕ್ಷಕರೇ, ನೋಡಿ ನಾನು 6 ಅಡಿ ಇದೀನಿ, ಹತ್ತತ್ರ ನಾನು ಎದೆವರೆಗೂ ಬರ್ತದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ಕೂಡ ಬಾಲ್ಕನಿಗೆ ಬಂದ್ರೆ ಯಾವ್ದೇ ರೀತಿ ಭಯ ಬೀಳೋ ಅಗತ್ಯ ಇರೋದಿಲ್ಲ. ಅಷ್ಟು ಹೈಟ್ ಆಗಿ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಫ್ರೇಮ್ಸ್ ಗಳು ನೋಡ್ಬೋದು, ಇದು ಕೂಡ ಟೀಕ್ವುಡ್ ಫ್ರೇಮ್ಸ್ ಗಳು ಬರುತ್ತೆ. ಇದು ಕೂಡ ನಮ್ಗೆ ಪಾಲಿಶಿಂಗ್ ಡೋರ್ ಬರುತ್ತೆ, 2 ಸೈಡ್ ಪಾಲಿಶಿಂಗ್ ಡೋರ್ ಹೇಳ್ದಂಗೆ ತುಂಬಾನೇ ಚೆನ್ನಾಗಿದೆ. ಈ ರೂಮ್ ತಕ್ಕನಂಗೆ ಕೂಡ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸರ್ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಸ್ಟಡಿ ಯೂನಿಟ್ ನೋಡಿದ್ವಿ. 3ನೇ ಫ್ಲೋರ್ ಅಲ್ಲಿ ಏನ್ ಮಾಡಿದೀರಾ? 3ನೇ ಫ್ಲೋರ್ ನಾವು ನಡೀರಿ ಹೋಗೋಣ ನೋಡೋಣ. ಬೆಡ್ರೂಮ್ ವ್ಯವಸ್ಥೆ, ಇದೊಂದು ಬಾತ್ರೂಮ್ ಸೇಮ್ ಅದೇ ವ್ಯವಸ್ಥೆ ಇದೆ. ಬಾತ್ರೂಮ್ ಅಲ್ವಾ? ಹೌದು. ನೋಡ್ಬೋದು ಟಾಪ್ ಟು ಬಾಟಮ್ ವರ್ಗು ಕಂಪ್ಲೀಟ್ ಆಗಿರುವಂತಹ ಬಾತ್ರೂಮ್. 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಕೂಡ ನಮಗೆ ವಾಲ್ ಮೌಂಟೆಡ್ ಕಂಬರ್ದು. ಸರ್ ಆಕ್ಚುಲಿ ಇನ್ನೊಂದು ಕೇಳೋದನ್ನ ಬಿಟ್ರೆ, ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ನಮಗೆ ಪೆಂಡಿಂಗ್ ಇದೆಯಲ್ಲ, ಆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂದ್ರೆ ಬ್ರಾಂಡೆಡ್ ಯಾವ್ದಾವ್ದು ಆಗ್ತದೆ? ಅದೆಲ್ಲ ಇದು ಜಾಗ್ವಾರ್ ಬೇಸಿಕ್ ಮಾಡಲ್ ಹಾಕೊಡ್ತೀವಿ. ಜಾಗ್ವಾರ್ ಬೇಸಿಕ್ ಮಾಡಲ್. ಇದು ಹ್ಯಾಂಡ್ ವಾಶ್ ಇದೆಲ್ಲ ಬರ್ತಲ್ಲ ಕಮೋಡ್ ಗಳದಲ್ಲ, ಅದೆಲ್ಲ ಅದನ್ನು ಅಷ್ಟೇ ಹಿಂಡ್ವೇರ್ ಇಲ್ಲಾಂದ್ರೆ ಬೇಸಿಕ್ ಜಾಗ್ವಾರ್ ಹಾಕೊಡ್ತೀವಿ. ಬೇಸಿಕ್ ಮಾಡಲ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಬೇಸಿಕ್ ಐಟಮ್ ನ ನಮಗೆ ಇನ್ಕ್ಲೂಡ್ ಮಾಡ್ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಪ್ರೀಮಿಯಂ ಐಟಮ್ಸ್ ಏನಾದ್ರು ಬೇಕು ಅಂತ, ಪ್ರೀಮಿಯಂ ಬೇಕಾದ್ರೆ ಅದು ಏನಾದ್ರು ಎಕ್ಸ್ಟ್ರಾ ಆಗುತ್ತೆ. ಯಾಕಂದ್ರೆ ಅವ್ರನ್ನೇ ಕರ್ಕೊಂಡು ಅವ್ರದೇ ಸೆಲೆಕ್ಷನ್ ಅಲ್ವಾ, ಶೋರೂಮ್ಗೆ ಅವ್ರನ್ನೇ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಓಕೆ, ಅದು ಕೂಡ ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಉಳಿಸ್ಕೊಳ್ಳೋದು ಅದು. ಹೌದೌದು ಸರ್. ಇನ್ ಕೇಸ್ ಏನಾದ್ರು ಮನೇನ ಬೈ ಮಾಡಿದ್ರೆ ಈ ಏನು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಏನು ವರ್ಕ್ ಆಗ್ಬೇಕಾಗಿರುತ್ತೆ ಅದನ್ನ ನಿಮ್ ಸೆಲೆಕ್ಷನ್ ಕೂಡ ನೀವು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಬಹುದು. ಅದಕ್ಕೂ ಕೂಡ ಸರ್ ರೆಡಿ ಇದಾರೆ ಮಾಡಿಸ್ಕೊಡೋದಕ್ಕೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಈ ಕಾರಿಡಾರ್ ಅಲ್ಲಿ ಇದ್ದೀನಿ ಸರ್. ಆಕ್ಚುಲಿ ಸ್ಕೈಲೈಟ್ ಬಿಟ್ಟಿದೆ ಪ್ರಾವಿಷನ್ ನ, ತುಂಬಾ ಸ್ಪೇಷಿಯಸ್ ಆಗಿ ಬಿಟ್ಟಿದೆ. ಅದು ಮೆಜರ್ಮೆಂಟ್ ಏನ್ ಬರುತ್ತೆ? ಇದು ಅದು ಅಂದಾಜು 5 ಅಡಿಗೆ 3 ಅಡಿ ಕ್ಲಿಯರೆನ್ಸ್ ಇದೆ ಸರ್. 5 ಅಡಿಗೆ 3 ಅಡಿ ಕ್ಲಿಯರೆನ್ಸ್ ಇರುತ್ತೆ. ಮೇಲ್ಗಡೆ ಟಫ್ ಆನ್ ಗ್ಲಾಸ್ ಹಾಕೊಡ್ತೀನಿ, ಅದೊಂದು ಮೇಲೆ ಪೆಂಡಿಂಗ್ ಇದೆ. ಅಂದ್ರೆ ಈಗ ಟಫ್ ಆನ್ ಗ್ಲಾಸ್ ಹಾಕಿಲ್ಲ, ಬಟ್ ಅದು ನಮ್ಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಹೌದು. MS ವರ್ಕ್ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಹೌದು ಸರ್. ನೋಡಬಹುದು ವೀಕ್ಷಕರೇ, ಒಳ್ಳೆ ಸ್ಪೇಷಿಯಸ್ ಆಗಿ 5 ಅಡಿಗೆ 3 ಅಡಿ ನಮಗೆ ಸ್ಕೈಲೈಟ್ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಒಂದು ಉಕ್ಸ್ ಕೂಡ ನಮ್ಗೆ ಬಿಟ್ಟಿದ್ದಾರೆ ನೋಡಿ, ವೈರಿಂಗ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಒಂದು ಝೂಮರ್ ಲೈಟ್ ಕೂಡ ನೀವು ಹಾಕೊಬಹುದು. ಅದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಸ್ಕೈಲೈಟ್ ಪಕ್ಕದಲ್ಲಿ ಕೂಡ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ, ವಿತ್ LED ಲೈಟ್ ಜೊತೆಗೆ. ಇಲ್ಲಿ 3ನೇ ಬೆಡ್ರೂಮ್ ನೋಡೋಣ ಬನ್ನಿ. 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ POP ವರ್ಕ್ ನ. ಮೇಲ್ಗಡೆ ಎಲ್ಲ ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿರುವಂತದ್ದು. ಇಲ್ಲೂ ಅಷ್ಟೇ 2 ಸ್ಲೈಡಿಂಗ್ ಡೋರ್. ಸರ್ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಗೆ ಏನ್ ಮೆಜರ್ಮೆಂಟ್ ಇದೆಯೋ ಸೇಮ್ ಕಾಪಿ ಪೇಸ್ಟ್ ಅಲ್ವಾ? ಹೌದು ಸರ್, ಸೇಮ್ ಬೆಡ್ರೂಮ್ ಬರುತ್ತೆ. ಇಲ್ಲೇನಿದು ಬೆಡ್ರೂಮ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಸೆಕೆಂಡ್ ಫ್ಲೋರ್ ದಿಂದ ಸೇಮ್ ಆಸ್ ಇಟ್ ಇಸ್ ಹಾಗೆ ಬಂದಿದೆ. ಮಾತಾಡೋದು ಏನಂದ್ರೆ ವಾರ್ಡ್ರೋಬ್ ಬಂದ್ಬಿಟ್ಟು ಒಂದು ಬೆಡ್ರೂಮ್ ಅಲ್ಲಿ ಇರೋ ತರ ಇನ್ನೊಂದು ಬೆಡ್ರೂಮ್ ಅಲ್ಲಿ ಇರಲ್ಲ ಸರ್. ನಾವು ಎಲ್ಲ ಡಿಫ್ರೆಂಟ್ ಇರುತ್ತೆ. ಪ್ರತಿಯೊಂದು ಬೆಡ್ರೂಮ್ಗೂ ಡಿಫ್ರೆಂಟ್ ಇರುತ್ತೆ. ಅದು ಗ್ಲಾಸಿ ಯೂಸ್ ಮಾಡ್ರಿ. ಇದು ಸ್ವಲ್ಪ ನಮ್ಗೆ ಮ್ಯಾಟ್ ಫಿನಿಶಿಂಗ್ ಇದೆ ಅಲ್ವಾ? ಹೌದು ಸರ್. ಓಕೆ, ಇದೊಂದು ನಮಗೆ ಚೇಂಜಸ್ ಇದೆ, ಬಟ್ ಸ್ಟೋರೇಜ್ ಒಂದೇ. ಬಟ್ ನಮಗೆ ರಿಫ್ಲೆಕ್ಟ್ ಆಗುವಂತಹ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಅಷ್ಟೇ 15 ಕಾಲು ಹಿಡಿದು 15 10 ಕಾಲು 15 ಕಾಲು ಬರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಇದು TV ಕ್ಯಾಬಿನೆಟ್ ಅನ್ನೇ ಸೇಮ್ ಇಂಟೀರಿಯರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬೋದು. ಸಖತ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಬಾತ್ರೂಮ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. 2x4 ರೆಟ್ರೋಫಿಟರ್ಸ್ ನ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇದು ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಮಾಡಿರೋದ್ರಿಂದ ಇನ್ ಕೇಸ್ ಇಲ್ಲಿ ಗ್ಲಾಸ್ ಏನಾದ್ರು ಹಾಕಿಸ್ಕೊಂಡ್ರೆ ಈ ಪೋರ್ಷನ್ ಅಲ್ಲಿ ಇದು ಡ್ರೈ ಆಗುತ್ತೆ, ಅಲ್ಲಿ ವೆಟ್ ಆಗುತ್ತೆ. ಬಟ್ ಏನು ಅಂದ್ರೆ ಅಡ್ವಾಂಟೇಜ್ 2x4 ರೆಟ್ರೋಫಿಟರ್ಸ್ ನ ನಮಗೆ ಸೀಲಿಂಗ್ ವರ್ಗೂ ಹಾಕಿದ್ದಾರೆ. ಮೋಲ್ಡ್ ವರ್ಗೂ ಕೂಡ ನಮಗೆ ಮಾಡಿರುವಂತದ್ದು ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಮಾಮೂಲಿ ಬ್ಯಾಕ್ ಗ್ರೌಂಡ್ಗೆ ಬಂದ್ಬಿಟ್ಟು ನಮಗೆ ವಾಟರ್ ಪ್ರೂಫ್, ಇಲ್ಲಿ ನಮಗೆ ಪಾಲಿಶಿಂಗ್ ಬರುತ್ತೆ. ಅಷ್ಟೇ ಅಲ್ವಾ ಸರ್? ಅಷ್ಟೇ ಸರ್. ಚೆನ್ನಾಗಿದೆ. ಬಟ್ 2 ಮಾಸ್ಟರ್ ಬೆಡ್ರೂಮ್ ಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಬಂದಿದೆ. ಚೆನ್ನಾಗಿದೆ ಸರ್. ಈಗ ತುಂಬಾ ಜನ ಇಲ್ಲಿ ಮಂಗಳೂರು ಟೈಲ್ಸ್ ನ ಹಾಕೊಡ್ತಾ ಇರ್ತಾರೆ. ನೀವು ಫುಲ್ ರೂಫ್ ತಗೊಂಡಿದ್ದೀರಲ್ಲ? ನಾವು ಫುಲ್ ರೂಫ್ ತಗೊಂಡಿದ್ದೀವಿ. ಅವ್ರು ಇನ್ ಕೇಸ್ ಬೇಕು ಅಂದಾಗ ಯೋಗ ಮಾಡ್ಕೋಬಹುದು, ಒಂದು ಸೈಕ್ಲಿಂಗ್ ಮಾಡ್ಕೋಬಹುದು, ಎಲ್ಲಾ ಪಾಯಿಂಟ್ ವ್ಯವಸ್ಥೆ ಮಾಡಿದೀವಿ. ಸೈಕ್ಲಿಂಗ್ ಮತ್ತೆ ಥ್ರೆಡ್ ಮಿಲ್ ಗೆ ವ್ಯವಸ್ಥೆ ಥ್ರೆಡ್ ಮಿಲ್ ಗೆ ಎಲ್ಲದಕ್ಕೆ ವ್ಯವಸ್ಥೆ ಮಾಡಿದೀನಿ. ಇಲ್ಲಿ ಉಯ್ಯಾಲ ರಿಂಗ್ಸ್ ಮಾಡಿದೀನಿ.
ಉಯ್ಯಾಲೆ ರಿಂಗ್ಸ್ಗೆ ಎಲ್ಲ ಪ್ರಾವಿಷನ್ ಫುಲ್ ದೊಡ್ಡ ಹಾಲ್ ತರ ಇರುತ್ತೆ. ಸೇಫ್ಟಿ ವೈಸ್ ಈಗ ಅಂಚೆ ಹಾಕಿದ್ರೆ ಗಾಳಿಗೆ ಅದು ಇದು ಏನೋ ಇರುತ್ತೆ. ಅದಕ್ಕೋಸ್ಕರ ಫುಲ್ ರೂಪ್ ತಗೋಬಿಟ್ಟಿದ್ವಿ. ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆಕ್ಚುಲಿ ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಫುಲ್ ನಾವು ಸ್ಲೈಡಿಂಗ್ ಡೋರ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಇದೊಂಥರ ರೂಮ್ ಅಂತ ಒಂದು ರೂಮ್ ಮಾಡ್ಕೋಬಹುದು. ಆರಾಮಾಗಿ ಇಲ್ಲೂ ಕೂಡ ನಾವು ವಾಸ ಮಾಡಬಹುದು. ನೈಟ್ ಟೈಮ್ ಮತ್ತೆ ಡೇ ಟೈಮ್ ಇಲ್ಲೂ ಕೂಡ ನಾವು ವಾಸ ಆರಾಮಾಗಿ ನೋಡ್ಬೋದು. ನೋಡಿ ವೀಕ್ಷಕರೇ, ನಮ್ಗೆ ಆಕ್ಚುಲಿ ನಮ್ಗೆ 4 ರೂಫ್ ಗಳು ಕಂಟಿನ್ಯೂ ಆಗಿದೆ. ಇಲ್ಲೂ ಕೂಡ ನಮ್ಗೆ ಇವಾಗ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಮೇಲ್ಗಡೆ ರೂಫ್ ಸರಿ ಹೇಳ್ದಂಗೆ ಜಿಮ್ ಏರಿಯಾ ಆಗ್ಲಿ ಮತ್ತೆ ಸೈಕ್ಲಿಂಗ್ ಟ್ರೆಡ್ಮಿಲ್ ಏನ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಸೆಮಿ POP ವರ್ಕ್ ಕೂಡ ಕೊಟ್ಟಿದ್ದಾರೆ. ಉಯ್ಯಾಲೆಗೂ ಕೂಡ ನಮಗೆ ಕ್ಲಾಂಪ್ಗಳ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಈ ಪೋರ್ಷನ್ ವಾಷಿಂಗ್ ಮಿಷಿನ್ ಅಲ್ವಾ? ಇದು ವಾಷಿಂಗ್ ಮಿಷಿನ್. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿರೋದ್ರಿಂದ ಇಲ್ಲೂ ಹೊಲ್ಕೊಬಹುದು. ವಾಷಿಂಗ್ ಮಿಷಿನ್ ಬೇಕಂದ್ರೆ ಇಟ್ಕೊಬಹುದು. ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ವರ್ಟರ್ ಮತ್ತೆ ಔಟ್ಲೆಟ್ ಇದೆ. ಈಗ ಮನೆ ಟಾಪ್ ಹೋಗೋದಕ್ಕೆ ನಮ್ಗೆ ಲ್ಯಾಡರ್ ಒಂದು ಕೊಟ್ಟಿದ್ದಾರೆ. ಹೋಗೋಣ ಸರ್ ಮೇಲೆ. ವೀಕ್ಷಕರೇ, ಈಗ ಪ್ರಾಪರ್ಟಿದು ಫುಲ್ ಏನಿದೆ ಎಲ್ಲ ಮುಗಿಸ್ಕೊಂಡು ಇವಾಗ ಟೆರೆಸ್ ಮೇಲೆ ಇದೀವಿ. ಇದು ಹೇಳಿ ಸರ್, ಈಗ ಲೊಕೇಶನ್ ಬಗ್ಗೆ, ಪ್ರಾಪರ್ಟಿ ಬಗ್ಗೆ, ಮತ್ತೆ ಟ್ಯಾಂಕ್ ರೂಮ್ ಕೂಡ ಇದೆ. ನಮ್ಗೆ 1000 ಲೀಟರ್ ಟ್ಯಾಂಕ್ ಅಲ್ವಾ ಇದು? ಹೌದು ಸರ್, 1000 ಲೀಟರ್. ಓಕೆ. ಕೆಳಗಡೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ರಲ್ಲ ಐಟಮ್ಸ್. ಕೆಳಗಡೆ ಪ್ರಾವಿಷನ್ ಮಾಡಿದೀವಿ. ಪ್ರೆಷರ್ ಪಂಪ್ಗೆ ಅದು ಇದು ಎಲ್ಲ ಇಲ್ಲೇ ಫಿಟ್ ಮಾಡ್ಕೋಬಹುದು. ಸಾಫ್ಟ್ನರ್, ಕೆಲವರು ಸಾಫ್ಟ್ನರ್ ಎಲ್ಲ ಹಾಕೊಂತಾರಲ್ವಾ ನೀರಿಗಾಗಿ. ಅದಕ್ಕೋಸ್ಕರ 7 ಫೀಟ್ ಹೈಟ್ಗೆ ಮೋಲ್ಡ್ ಹಾಕಿದೀವಿ ನಾವು. ಇದು 7 ಫೀಟ್ ಹೈಟ್ಗೆ 7 ಫೀಟ್ ಹೈಟ್ಗೆ ಪ್ರೆಷರ್ ಕಲ್ ಇಲ್ಲಿ ಇಟ್ಕೋಬಹುದು. ಪ್ರೆಷರ್ ಪಂಪ್ಗೆ ಎಲ್ಲ ಆಪ್ಷನ್ ಇದೆ. ಕೆಳಗಡೆನು ಫುಲ್ ಟೈಲ್ಸ್ ಹಾಕಿದೀವಿ. ಆರಾಮಾಗಿ ಕೂತ್ಕೋಬಹುದು, ಇದು ಮಾಡ್ಕೋಬಹುದು. ಬಟ್ಟೆ ಒಣಗಾಕವಾಗ ಎಲ್ಲ ಇಲ್ಲೇ ಬೇಕಾದ್ರೆ ಇಟ್ಕೋಬಹುದು. ಆ ಒಂದು ವ್ಯವಸ್ಥೆಯಿಂದ. ಸರ್ ಆಮೇಲೆ ಸೋಲಾರ್ ಗೆಲ್ ಕೊಟ್ಟಿದ್ದೀರಾ ಸರ್? ಸೋಲಾರ್ ಇಲ್ಲೇ ಇದೆ. ಇಲ್ಲಿ ಗೇಟ್ ವಾಲ್ ಕೊಟ್ಟಿದೀವಿ. ಕಟ್ ಮಾಡ್ಬಿಟ್ಟು ಸೋಲಾರ್ ಇಲ್ಲೇ ಫಿಟ್ ಮಾಡ್ಕೋಬಹುದು. ಅಂದ್ರೆ ಇದು ಸೋಲಾರ್ ಪ್ರೊವಿಷನ್ ಬಂದ್ಬಿಟ್ಟು 3 ಎಲ್ಲದಕ್ಕೂ ಎಲ್ಲಾ ಬಾತ್ರೂಮ್ಗೂ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಅಲ್ಲಿ ಇದೆಲ್ಲ. ಆ ಬಾತ್ರೂಮ್ಗೂ ಕೂಡ ಆ ಬಾತ್ರೂಮ್ಗೂ ಬೇಕು ಅಂದ್ರೆ ಮಾಡ್ಕೋಬಹುದು. ಬಟ್ ನಾವು ಡೂಪ್ಲೆಕ್ಸ್ ಹೌಸ್ ಮಾತ್ರ ಮಾಡಿದ್ವಿ. ಓಕೆ. 1000 ಲೀಟರ್ ಟ್ಯಾಂಕ್ ನಮ್ಗೆ ಪ್ರೆಷರ್ಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೋಲಾರ್ಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲಿ ವೈರಿಂಗ್ ನೋಡಿ. ಆ ವೈರಿಂಗ್ ಎಲ್ಲ A to Z ವೈರಿಂಗ್ ಕಂಪ್ಲೀಟ್ ಆಗಿ ಹೋಗಿದೆ ಅಲ್ಲ ಸರ್ ಇದು? ಹೌದೌದು. ಟಿವಿ ಯೂನಿಟ್ ಕ್ಯಾಮರಾದು ಮೇಲೆ ಬಂದಿದೆ. ಕ್ಯಾಮರಾಗೂ ಮೇಲೆ ಬಂದಿದೆ. ಮೇಲೆ ಒಂದು ಪಾಯಿಂಟ್ ಟಿವಿ ಯೂನಿಟ್ ಇದೆ, ಕ್ಯಾಮರಾಗೂ ಇದೆ, ಮತ್ತೆ ಇಂಟರ್ನೆಟ್ ಕೇಬಲ್ ಕೂಡ ರೆಡಿ ಇದೆ. ಪ್ರತಿ ಒಂದು A to Z ಕೇಬಲ್ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಆಗಿದೆ ಸರ್. ಈಗ ಲೊಕೇಶನ್ ವೈಸ್ ಮತ್ತೆ ಪ್ರಾಪರ್ಟಿ ವೈಸ್ ನಿಮ್ ವೈಸ್ ಸ್ವಲ್ಪ ಇನ್ನೊಂದ್ಸತಿ ಹೇಳ್ಬಿಡಿ. ಲೊಕೇಶನ್ ನೋಡಿದ್ರೆ ಒಂದು ಸೋಂಪುರ ಟು 1 ಕಿಲೋಮೀಟರ್ ಡಬಲ್ ರೋಡ್ ಇದೆ. ಈ ಕಡೆ ಇದೆ ನೋಡಿದ್ರೆ ಇದು BGS ಬರುತ್ತೆ. ಇದು BGS ಅಲ್ಲ? BGS ಅಲ್ಲಿ ಕಾಲದು ಅದೇ ಮೇನ್ ರೋಡ್ಗೆ. BGS 2 ಕಿಲೋಮೀಟರ್. ಕೆಂಗೇರಿ ಮೇನ್ ರೋಡ್ ಬಂದ್ಬಿಟ್ಟು ವಿತಿನ್ 3 ಕಿಲೋಮೀಟರ್ ಬರುತ್ತೆ. ಕೆಂಗೇರಿ ಮೇನ್ ರೋಡ್ ಕೋಡಿಪಳ್ಳಿ ರೋಡ್ ಬರ್ತದೆ. ಕೋಡಿಪಳ್ಳಿ ರೋಡ್ ಇಂದ ಸ್ವಲ್ಪ ಮುಂದಕ್ಕೆ ಕೆಂಗೇರಿ ಮೇನ್ ರೋಡ್. ಕದಂಬ ಹೋಟ್ಲ್ ಇದೆಯಲ್ಲ, ಕೆಂಗೇರಿ ಬಸ್ ಸ್ಟಾಪ್ ಅಲ್ಲೇ ಪಕ್ಕದಲ್ಲೇ ಮೆಟ್ರೋ. ಇಲ್ಲಿಂದ 3 ಕಿಲೋಮೀಟರ್ ಅಲ್ಲಿಗೆ ಜರ್ನಿ. ಆತರ ಇದೆ. ಇದು ಬಂದ್ಬಿಟ್ಟು BDA ಪ್ರಾಪರ್ಟಿ ಆಗಿರುತ್ತೆ. ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಅಲ್ಲಿ ಬರುತ್ತೆ ನಮ್ದು. ಈ ಸೈಟ್ ಗೆ ನಾನೇ ಓನರು. ನಮ್ದು ನಂಬರ್ ಸೈಡ್ ಅಲ್ಲಿ ಕೊಡ್ತಾರಂತ ಸಾರು. ಇವ್ರದ್ದು ನಂಬರ್ ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಡೈರೆಕ್ಟ್ ಓನರ್ ನಂಬರ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ನಾನು ಪ್ರಾಪರ್ಟಿದು ಡೀಟೇಲ್ಸ್ ಆಗ್ಲಿ ಮತ್ತೆ ಸರ್ದು ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಏನೇ ಡೌಟ್ ಇತ್ತು ಅಂದ್ರೂ, ಪ್ರಾಪರ್ಟಿನ ವಿಸಿಟ್ ಮಾಡ್ಬೇಕು ಅಂದ್ರೂ, ಸರ್ ಹತ್ರ ಮಾತಾಡ್ಬೇಕು ಅಂದ್ರೆ ಡೈರೆಕ್ಟ್ ಸರ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ಬೋದು. ಯಾವ್ದೇ ರೀತಿ ಬ್ರೋಕರೇಜ್ ಇರೋದಿಲ್ಲ. ನಾನ್ ಬ್ರೋಕರೇಜ್ ಅಲ್ಲಿ ಪ್ರಾಪರ್ಟಿನ ಬೈ ಮಾಡಬಹುದು. ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್. BDA ಪ್ರಾಪರ್ಟಿ ಇರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಮೈಂಡ್ ಅವರು ತುಂಬಾನೇ ಒಳ್ಳೆ ಲೊಕೇಶನ್ ಇದೆ. ಮತ್ತೆ ಸ್ಕೂಲ್ ಫೆಸಿಲಿಟಿ ಬಂದ್ರೆ ಇಲ್ಲಿ ರಾಷ್ಟ್ರತನ ಸಿಗುತ್ತಲ್ವಾ? ಇದೆ ಸರ್. ಸ್ಕೂಲ್ ಎಷ್ಟು ದೂರ ಬರುತ್ತೆ ಸರ್ ಇದು? ಇಲ್ಲಿಂದ 1.5 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇ. 1.5 ಕಿಲೋಮೀಟರ್ ನಮ್ಗೆ ರಾಷ್ಟ್ರತನ ಅಷ್ಟೇ. ರಾಷ್ಟ್ರತನ ಮತ್ತೆ ಅಲ್ಲೊಂದು ಪಕ್ಕದಲ್ಲಿ ಒಂದು ಚಿನ್ಮಯ್ ಕೂಡ ಇದೆ, ಸೋಂಪುರ ಟೋಲ್ ಇದೆ, BGS ಕೂಡ ಇದೆ. ಮಕ್ಕಳೇನಾದ್ರು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ರೆ ಮತ್ತೆ ಮೆಡಿಕಲ್ ಗೆ ಯೂಸ್ ಮಾಡಂಗಿದ್ರೆ BGS ಕೂಡ ಈಸಿಯಾಗಿ ನಾವು ಮೇಂಟೈನ್ ಮಾಡಬಹುದು. ತುಂಬಾ ಹತ್ರದಲ್ಲಿ ಒಳ್ಳೆ ಪ್ರಾಪರ್ಟಿ. RV ಆರ್ಕಿಟೆಕ್ಚರ್ ಕಾಲೇಜು ಪಕ್ಕದಲ್ಲೇ. RV ಕಾಲೇಜ್ ಅಲ್ವಾ? RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್. ಇದು ನಮಗೆ 10th ಬ್ಲಾಕ್. RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ನಮಗೆ 4 ಬ್ಲಾಕ್ ಅಲ್ಲಿ ಬರುತ್ತೆ. ಕನೆಕ್ಟಿವಿಟಿ ಬಂದ್ಬಿಟ್ಟು ನಮಗೆ 100 ಫೀಟ್ ರೋಡ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ 100 ಫೀಟ್ ರೋಡ್. 100 ಫೀಟ್ ರೋಡ್ ನಮಗೆ ಕನೆಕ್ಟಿವಿಟಿ ಬರುತ್ತೆ. ಇಷ್ಟು ಈ ಪ್ರಾಪರ್ಟಿದು ಡೀಟೇಲ್ಸ್. ಏನಾದ್ರು ಬೇಕು ಅಂದ್ರೆ ಸರ್ದು ಡೈರೆಕ್ಟ್ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ಸರ್ಗೆ ನೀವು ಕಾಲ್ ಕೂಡ ಮಾಡಬಹುದು. ವೀಕ್ಷಕರೇ, ಡೈರೆಕ್ಟ್ ಓನರ್ ಪ್ರಾಪರ್ಟಿನ ನಾವು ತೋರಿಸಿದಾಯ್ತು. ಈಗ ನಮ್ಮ ವಿಷಯಕ್ಕೆ ಏನಾದ್ರು ಬಂದ್ರೆ, ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.